ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬೂದಿಹಾಳ ಗ್ರಾಮದಲ್ಲಿ ದಿನಾಂಕ 8/2/2025 ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಟ್ರೆಡಿಷನಲ್ ಡೇ ಮತ್ತು ಫುಡ್ ಪೇಸ್ಟ್ ಈವೆಂಟ್ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಸರಸ್ವತಿ ದೇವಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಹಾಗೂ ಭಾರತೀಯ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಸಂಸ್ಥೆಯ ಸಂಸ್ಥಾಪಕರು ಆದ ಆರ್.ಬಿ. ಚಿಕ್ಕೂರ ಅವರು ರೈತರ ಎತ್ತಿನ ಬಂಡಿ ಚಾಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಶಾಲಾ ಮಕ್ಕಳು ಮತ್ತು ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಸೇರಿ ಭಾರತೀಯ ಸಾಂಪ್ರದಾಯಿಕ ಉಡುಗೆಯ ಫೋಟೋಶೂಟ್ ಕಾರ್ಯಕ್ರಮವನ್ನು ಮಾಡಿದ್ರು. ತದನಂತರ ಮಕ್ಕಳಿಂದ ತರಕಾರಿ ಹಾಗೂ ಹಣ್ಣು ಹಂಪಲುಗಳ ವ್ಯಾಪಾರದ ಮೂಲಕ ಮತ್ತು ಟೀ, ಕಾಫಿ, ಕೂಲ್ ಡ್ರಿಂಕ್ಸ್ ಮತ್ತು ವಿವಿಧ ರೀತಿಯ ಕುರುಕುಲುಗಳು ಮತ್ತು ಸ್ವತಃ ಪಾಲಕರು ಮನೆಯಲ್ಲಿ ತಯಾರಿಸಿದ ಆಹಾರಗಳ ಈವೆಂಟ್ ಅನ್ನು ಮಾಡಲಾಗಿದೆ. ಪೋಷಕರು ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಅವುಗಳನ್ನು ಖರೀದಿಸುವ ಮೂಲಕ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಇಂದು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ನೀರಬೂದಿಹಾಳ ಸಮೀಪ ಇರುವ ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲಿನ ಇಂದು ಮಕ್ಕಳ ಒಂದು ಹೆಚ್ಚಿನ ಶಿಕ್ಷಣ ಹಾಗೂ ಹೆಚ್ಚಿನ ವಿದ್ಯಾಭ್ಯಾಸ, ಅವರಲ್ಲಿ ವ್ಯವಹಾರ ಜ್ಞಾನ ತಿಳಿಯುವ ಉದ್ದೇಶದಿಂದ ಇಂದು ಟ್ರೆಡಿಷನಲ್ ಡೇ ಹಾಗೂ ಫುಡ್ ಪೇಸ್ಟ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಕುರಿತು ಈ ಶಾಲೆಯ ಕಾರ್ಯದರ್ಶಿಗಳಾದ ಪ್ರವೀಣ್ ಚಿಕ್ಕೂರ್ ಅವರನ್ನ ಕೇಳೋಣ ಬನ್ನಿ. ಸರ್, ಈ ಕಾರ್ಯಕ್ರಮದ ಉದ್ದೇಶ? ಮೊದಲಿಗಾಗಿ ನಿಮ್ಗೆ ನಮಸ್ಕಾರ. ಸರ್, ಏನಿಲ್ಲ ಸರ್, ಈಗ ನಮ್ದು ಎಲ್ಲ ಏನು ಹೇಳ್ಬೇಕಂತಂದ್ರೆ, ಈಗ ಇದು ಮೊದಲಿಂದ ಕಾಲೆಲ್ಲ ಹೋಗೈತಿ. ಅದಕ್ಕೋಸ್ಕರ ಈಗ ನಮ್ಮ ಹಳ್ಳಿ ವಾತಾವರಣ ನಾವು ಸ್ಕೂಲ್ ಬೆಳೆಸಿವಿ ಅಂತಂದ್ರೆ ಸ್ವಲ್ಪ ಹಳ್ಳಿ ವಾತಾವರಣ ನಾವು ತೋರಿಸ್ಕೊಡ್ಬೇಕಾಯ್ತು ಜನರಿಗಾತು, ಸ್ಟೂಡೆಂಟ್ಸಿಗಾತು. ಅದಕ್ಕೋಸ್ಕರ ಈಗ ನಾವು ಇವತ್ತೇನು ಮಾಡಿದ್ವಿ, ಒಂದು ಟ್ರೆಡಿಷನಲ್ ಡೇ ಮತ್ತು ಟ್ರೆಡಿಷನಲ್ ಫುಡ್ ಬಗ್ಗೆ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಓನ್ಲಿ ಅದೇ ಟ್ರೆಡಿಷನಲ್ ಡೇ ಮತ್ತು ಟ್ರೆಡಿಷನಲ್ ಫುಡ್. ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕ್ಲಾಸಿನ ಮಕ್ಕಳು ಏನೇನು ಪಾತ್ರ ವಹಿಸ್ಯಾರ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. LKG UKG ಅವರಿಗೆ ಫುಡ್ ಮತ್ತು ವೆಜಿಟೇಬಲ್ ಯಾವ ರೀತಿ ಐತಿ ನಮ್ಮಲ್ಲಿ ಅಂತ ತೋರಿಸ್ಕೊಟ್ಟಿರ್ತಾರೆ ಅವರಿಗೆ. ಮತ್ತು 1 to 5th ವರೆಗೂ ನಾವು ಫುಡ್ ಬಗ್ಗೆ ಅವ್ರಿಗೆ ಸ್ವೀಟ್ಸ್ ಆಗಲಿ ಅಥವಾ ಈ ಟೀ, ಕಾಫಿ, ಆಮೇಲೆ ಇದು ಏನು ನಾವು ಮೊದಲು ಮಾಡ್ತಿದ್ವು ಅಂತ ಶೇಂಗಾದ ಹೋಳಿಗೆ ಮತ್ತು ಅದ್ರ ಜಾಮೂನು, ಏನು ಮಕ್ಕಳಿಗೆ ಇಷ್ಟವಾಗುವಂಥ ಏನು ಫುಡ್ ಇದಾವಲ್ರಿ ಆ ಫುಡ್ನ ಅವ್ರಿಗೆ ನಾವು ಪ್ರಿಪೇರ್ ಮಾಡಿ ಮಾಡ್ಕೊಂಬಂತ ಮನೆಯಿಂದ ಮಾಡ್ಕೊಂಬಂತ ಹೇಳಿದ್ವಿ. ಇದರಲ್ಲಿ ಅಂಗಡಿಯಿಂದ ಖರೀದಿ ಮಾಡಿರ್ತಕ್ಕಂಥ ಐಟಮ್ಸ್ ಯಾವ್ದಾದ್ರು ಇದೆಯಾ ಅಥವಾ ಎಲ್ಲ ಪ್ರತಿಯೊಂದನ್ನು ತಾವು ಮನೆಯಲ್ಲೇನೆ ಅವ್ರ ಪಾಲಕರ ಸಹಾಯದಿಂದ ಅವ್ರ ಮನೆಯಲ್ಲೇ ರೆಡಿ ಮಾಡ್ಕೊಂಡ್ ಬಂದಿರತಕ್ಕಂಥ ಐಟಮ್ಸ್ ಇದೆಯಾ? ಈಗಿನ ಜಯಮಾನದಾಗ ಅಂಗಡಿಯಿಂದ ಖರೀದಿ ಮಾಡ್ಕೊಂಡು ಊಟ ಮಾಡೋದು ಭಾಳ ಐತೆ ಅಂತ ತಿಳ್ಕೊಂಡು ನಾವು ಫಸ್ಟ್ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ನಮ್ಮ ಶಿಕ್ಷಕರು ಬಾಂಧವರೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾವು ಮನೆಯಿಂದನೇ ತಾವೇ ಕೈಯಿಂದ ತಯಾರು ಮಾಡಿರುವಂಥ ಫುಡ್ಡನ್ನು ನಾವು ಇಲ್ಲಿ ತೊಗೊಂಡ್ಬರ್ಬೇಕಂದ್ರೆ ಮೊದಲಿಂದ. ಸರಿ ಸರ್, ಇದರಲ್ಲಿ ಮಕ್ಕಳ ಸಂರಕ್ಷಣೆ ಬಗ್ಗೆ ಏನು ವಿಚಾರಣೆ ಮಾಡಿದ್ವಿ ಸರ್? ಮಕ್ಕಳ ಸಂರಕ್ಷಣೆ ಬಗ್ಗೆ ವಿಚಾರ ಏನಂತಂದ್ರೆ, ಈಗ ವ್ಯವಹಾರ ಜ್ಞಾನ ಯಾರಿಗೂ ಗೊತ್ತಿಲ್ಲ ಸರ್. ಮೊದಲ ನೀವು ಇದ್ದಾಗ ನಮ್ಮ ತಂದೆ ತಾಯಿಗಳು ಮೊದಲ ಒಂದು 100 ರೂಪಾಯಿ ಕೊಟ್ಟು ಸಾಮಾನು ತೊಗೊಂಬರುವಂಥದ್ದು ವ್ಯವಹಾರ ನಮಗಿತ್ತವಾಗ. ಈಗಿನ ಕಾಲದಾಗ ನಮ್ಮದೇ ತಪ್ಪು, ತಂದೆ ತಾಯಿಗಳು ವ್ಯವಹಾರ ಜ್ಞಾನ ಕಲಿಸಿಲ್ಲ ಮಕ್ಕಳಿಗೆ. ಆದ ಕಾರಣ ನಾವು ಈ ಸ್ಕೂಲಿಗೆ ನಾವು ಏನು ಒಂದು ವಿಷಯ ಇಟ್ಕೊಂಡು ಮಾಡಿದ್ವಿ, ಅವರಿಗೆ ವ್ಯವಹಾರ ಜ್ಞಾನ ಬರಲಿ. ಅಂದರೆ 10 ರೂಪಾಯಿ ಕೊಟ್ಟರೆ ವಾಪಸ್ ನಾವು 5 ರೂಪಾಯಿ ಸಾಮಾನು ತೊಗೊಂಡ್ರೆ 5 ರೂಪಾಯಿ ಕೊಡಬೇಕು ಹೆಂಗೆ ಅನ್ನೋದೊಂದು ತಿಳುವಳಿಕೆ ಅವ್ರಿಗೆ ನಾವು ಕೊಡ್ತೀವಿ. ಮತ್ತು ಇದರಲ್ಲಿ ಶಿಕ್ಷಕರು ಏನು ಪಾತ್ರ ವಹಿಸ್ತಾರೆ? ಮಕ್ಕಳ ಅಂದ್ರೆ ಸ್ಕೂಲ್ವಾಗಿ ಪ್ರತ್ಯೇಕವಾಗಿ ಅವರು ವ್ಯವಹಾರ ಜ್ಞಾನ ಮುಂಚೆಯಿಂದ ಸ್ಕೂಲ್ ಒಳಗೆ ನೀವು ಪ್ರತ್ಯೇಕವಾಗಿ ತಿಳಿಸಿ ಈ ಒಂದು ಕಾರ್ಯಕ್ರಮದ ಮುಖಾಂತರ ಅವ್ರು ಏನು ಮಾಡ್ತಾರೆ ಅನ್ನೋದನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಮಾಡಿದ್ರು ಅಥವಾ ಬೇರೆ ಏನಾದರೂ ಅವ್ರಿಗೆ ಕಲಿಸಿದ್ರು? ಇಲ್ಲ ಸರ್, ನಾವೇನು ಕಲಿಸ್ತೀವಿ ಅಂದರೆ ಯಾಕೆ ಸ್ಕೂಲ್ನಾಗ ಏನು ಕಲಿಸ್ಬೇಕು ಅದನ್ನೇ ಕಲಿಸಿರ್ತೀವಿ. ಬಟ್ ಈ ಟ್ರೆಡಿಷನಲ್ ಬಗ್ಗೆ ಮತ್ತು ವ್ಯವಹಾರ ಜ್ಞಾನದ ಬಗ್ಗೆ ಟೀಚರ್ಸ್ಗಳು ಅವರಿಗೆ ಜ್ಞಾನವನ್ನು ಇವತ್ತೊಂದು ಕ್ಲಾಸ್ ಅಂತ ಕೊಟ್ಟಂಗೆ ಆಗ್ತದೆ. ಅಂದ್ರೆ ಟ್ರೆಡಿಷನಲ್ ಅಂದ್ರೆ ಬಟ್ಟೆ ಬಗ್ಗೆ ಏನಾದರೂ ಇದರಲ್ಲಿ ಪ್ರತ್ಯೇಕವಾಗಿ ಮಕ್ಕಳಿಗೆ ಹೇಳಿದ್ರೆ? ಅಂದ್ರೆ ನಾವು ಪ್ರತ್ಯೇಕವಾಗಿ ಮಕ್ಕಳಿಗೆ ಹೇಳಿದ್ವಿ ಸರ್. ಯಾಕಂದ್ರೆ ಈಗಿನ ವೆಸ್ಟರ್ನ್ ಕಲ್ಚರ್ಗಳು ದಿನಮಾನಗಳ ಕಾಲದಿಂದ ಈ ಟ್ರೆಡಿಷನಲ್ದು ಒಂದು ನಮ್ದು ಏನು ಈ ವಸ್ತ್ರಾಭರಣಗಳು ಅದಾವಲ್ಲ ಅವೆಲ್ಲ ಹೋಗ್ಬಿಟ್ಟಾವ್ರಿ. ಆ ಕಾರಣ ಒಂದಿನ ಆದ್ರೆ ನಮ್ಮ ಮಕ್ಕಳಿಗೆ ಅದನ್ನ ಅರಿವು ಬರಲಿ ಅಂತ ಹೇಳ್ಕೊಂಡು ನಮ್ಮ ಈಗ ನೋಡಿ ಸರ್, ಈಗ ಬೆಳಿ ಅಂತ ಹೊಲದಾಗೂ ಟ್ರ್ಯಾಕ್ಟರ್ ಬಂದ್ಬಿಟ್ಟಾವ, ಎತ್ಕೊಳಕ್ ಬಂದಿಲ್ಲ. ಆ ಮಕ್ಕಳಿಗೆ ಎತ್ಕೊಳ್ಸದ ನಾವು ತೋರಿಸಿ ಇವತ್ತು ಟ್ರೆಡಿಷನಲ್ ಡೇ ಅಂದ್ರೆ ಮೊದಲನೇ ಕಾಲ ಯಾವ ಡ್ರೆಸ್ ಇದ್ದು ಏನಿದ್ದು ಅಂತ ತೋರಿಸ್ಕೊಟ್ರು. ಅದನ್ನ ಟೀಚರ್ಸ್ಗಳು ಮತ್ತು ನಮ್ಮ ಈ ಸಂಸ್ಥೆ ಮಾಡ್ಕೊಡ್ತಾರೆ. ಸರಿ ಸರ್, ಅಂದ್ರೆ ಎತ್ತಿನ ಬಂಡಿ ಮುಖಾಂತರ ನಿಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ರು. ಆನಂತರ ಇದರಲ್ಲಿ ಅವರ ಮಕ್ಕಳ ಜೊತೆ ಅವ್ರ ಪಾಲಕರು ಬಂದಿರ್ತಾರೆ. ಅವ್ರ ಪಾಲಕರದ ಒಂದು ಏನು ಪಾತ್ರ ಐತಿ ಇದ್ರಾಗ? ಪಾಲಕರ ಪಾತ್ರ ಏನೈತಂದ್ರೆ ಸರ್, ಭಾಳಾದ್ರೆ ಕೆಲವೊಂದು ಈಗ ಟೀ, ಕಾಫಿ ಎಲ್ಲ ಬಿಸಿ ಇರ್ತಾವಲ್ಲ, ಸೊ ಅವರಿಗೆ ಚಿಕ್ಕ ಮಕ್ಳು ಇರ್ತಾವ, ಸ್ವಲ್ಪ ಕೊಡ್ತಾಗಿಲ್ಲ ಅಂತ ತಿಳ್ಕೊಂಡು ಅಷ್ಟೇ ಪಾಲಕರದ್ದು ಅದು. ಮತ್ತೆ ಪಾಲಕರು ನಮ್ಮಲ್ಲಿ ಪಾಲಕರಾಗಿ ಬಂದಿಲ್ಲ, ಕಸ್ಟಮರ್ ಆಗಿ ಬಂದಿದ್ರು ಇವತ್ತು ಪಾಲಕರು. ಅಂದ್ರೆ ಉದ್ದೇಶ ಅವ್ರು ಖರೀದಿ ಮಾಡೋದು. ಅವ್ರು ಕಸ್ಟಮರ್ ಆಗಿ ಬಂದಿದ್ರು ಪಾಲಕರ ಜೊತೆ. ಚೆನ್ನಾಗಿ ನಮಗೆ ಒಳ್ಳೆ ಪ್ರೋತ್ಸಾಹ ಕೊಟ್ಟರು. ಮಕ್ಕಳು ಒಳ್ಳೆ ಒಂದೇ ದಿನಕ್ಕೆ ನಮ್ದು ಪ್ರಿಪ್ರೇಷನ್ ಜಾಸ್ತಿ ತೊಗೊಂಡಿಲ್ಲ, ನಾವು ಅಷ್ಟೇ ಒಂದು 2 days ತೊಗೊಂಡ್ವಿ. ಮಕ್ಳಿಗೂ ಅವ್ರಿಗೂ ಮನೆ ಒಳಗೆ ಒಳ್ಳೆ ಫುಡ್ಡನ್ನು ತಯಾರು ಮಾಡ್ಕೊಂಡು ಮಕ್ಕಳು ಸಪೋರ್ಟ್ದಿಂದನೂ ಅವ್ರ ತಂದೆ ತಾಯಿ ಸಪೋರ್ಟ್ ಚೆನ್ನಾಗಿ ಕೊಟ್ಟರು.
ಅಂದ್ರೆ ಈ ಎಲ್ಲಾರು ಬಂದಿರೋದ್ರಿಂದ ನಿಮ್ಮ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಸಂಪೂರ್ಣವಾಯಿತು. ಹೌದೌದು ಸರ್, ಮಕ್ಕಳು ಮತ್ತು ತಂದೆ ತಾಯಿಗಳು ಎಲ್ಲರೂ ಬಂದಿದ್ದರಿಂದ ಸಂತೋಷವಾಯಿತು. ಸರ್, ಈ ಸ್ಕೂಲು ನಿಮ್ಮ ಎಷ್ಟು ಹಳ್ಳಿಗೆ ಸಂಬಂಧಪಟ್ಟಂತೆ? ನಾನು ಈ ಸ್ಕೂಲ್ ಕಟ್ಟುವಾಗ ನಮ್ಮ ಫ್ಯಾಮಿಲಿಯವರೆಲ್ಲರೂ ವಿಚಾರ ಮಾಡಿ ಸಾಧಾರಣ 18 ಗ್ರಾಮಕ್ಕೆ ಇದು ಉಪಯೋಗ ಆಗಲಿ ಅಂತ ನಾವು ಕಟ್ಟಿದ್ದು. ಈ ಒಂದು ಜಮನಕಟ್ಟಿ ರೂಟು, ಈ ಕಡೆ ಅನ್ವಾಲ್ ರೂಟು, ಈ ಕಡೆ ಶೆಲ್ಲಿಕೇರಿ ಕಲಸಕಪ್ಪ ರೂಟು ಮತ್ತು ಸೂಳಿಕೇರಿ ಕಾಗಲಗೊಂಬ ಈ ರೂಟು ಅಂತ 4 ರೂಟಿಗೆ ನಾವು ಮೇಂಟೈನ್ ಮಾಡಲಿಕ್ಕೆ 4 ವ್ಯಾನ್ ಮಾಡಿ ಕಟ್ಟಿದ್ವಿ. ಜಮ್ಮನಕಟ್ಟಿಯಿಂದ ಬರುವ ಸ್ವಲ್ಪ ನಾವು ಕ್ರಾಸ್ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಜಮ್ಮನಕಟ್ಟಿ ಕ್ರಾಸ್ ಮಾಡಿ ಕೂನಗಿರಿಗೆಲ್ಲ ಕ್ರಾಸ್ ಮಾಡ್ತೀವಿ ಸರ್. ಸಾಧಾರಣ ಇವತ್ತಿಗೆ 16 ಹಳ್ಳಿಗಳು ನಮ್ಮ ಹಳ್ಳಿಯಿಂದ ಮಕ್ಕಳು ಇಲ್ಲಿ ನಮ್ಮ ಶಾಲೆಗೆ ದಾಖಲಾಗಿದೆ. ಒಳ್ಳೆ ಸರ್. ಎಷ್ಟು ಕ್ಲಾಸ್ವರೆಗೆ ನಿಮ್ಮಲ್ಲಿ ಅದಾವ ಸರ್? ಈಗ LKG UKG ಹಿಡ್ಕೊಂಡು 5th ವರೆಗೂ ಈಗ ನಮ್ಮ ಕ್ಲಾಸ್ ರನ್ನಿಂಗ್ ಇರ್ತಾರೆ. ಮುಂದೆ ನಿಮ್ಮ ಕ್ಲಾಸ್ ಇನ್ನೂ ಹೆಚ್ಚಿಗೆ ವರ್ಷಬೇಕನ್ನೋ ಉದ್ದೇಶ ಏನಾದರೂ ಇದೆ? ಆಕ್ಚುಲಿ ನಮ್ಮ ಬಿಲ್ಡಿಂಗ್ನೇ ಈಗ ಅಪ್ ಟು SSLC ವರೆಗೂ ಬಿಲ್ಡಿಂಗ್ ರೆಡಿ ಇದೆ ಸರ್. ನಮ್ಮಲ್ಲಿ 10 ಕ್ಲಾಸ್ ರೂಮ್ ಇದಾವೆ, 2 ಆಫೀಸ್ ಇದಾವೆ, 2 ಸ್ಟೋರ್ ರೂಮ್ ಇದಾವೆ ಮತ್ತು ಪ್ರತ್ಯೇಕವಾದಂಥ ಗರ್ಲ್ಸ್ ಮತ್ತು ಬಾಯ್ಸ್ಗೆ ಟಾಯ್ಲೆಟ್ ಎಲ್ಲ ವ್ಯವಸ್ಥೆ ಇದೆ. ನಾವು ಅಪ್ ಟು SSLC ವರೆಗೂ ಈಗ ಪ್ಲಾನ್ ಅಂತೂ ಇದರಲ್ಲಿ ಇಟ್ಕೊಂಡಿದ್ದೀವಿ ಸರ್. ಈ ಸರಿ ನೆಕ್ಸ್ಟ್ 6th ಕ್ಲಾಸನ್ನು ನಾವು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀವಿ. ಮಕ್ಕಳಿಗಾಗಿ ನಿಮ್ಮ ಶಾಲಾ ಆವರಣದ ವಾತಾವರಣ ಹೇಗಿದೆ ಸರ್? ಸರ್, ಶಾಲೆಯ ವಾತಾವರಣ ಅಂತಂದರೆ ಫಸ್ಟ್ ಒಂದು 9:45ಕ್ಕೆ ವ್ಯಾನ್ ಬಂದು ಒಳಗಡೆ ಮಕ್ಕಳು ಬಿಟ್ಟರೆ ಹೊರಗಡೆ ಅವರು 4:45ಕ್ಕೆ ಹೊರಗೆ ಹೋಗಬೇಕು. ಆ ವ್ಯವಸ್ಥೆಯನ್ನು ಕಂಪೌಂಡು 8 ಫೂಟ್ ಕಂಪೌಂಡ್ ಹೈಟ್ ಇಟ್ಕೊಂಡಿದ್ದೀವಿ. ಯಾವುದೇ ಒಂದು ಪ್ರಾಣಿ ಆಗಲಿ ಯಾವುದೇ ಒಂದು ಮನುಷ್ಯ ಈಚೆ ಕಡೆ ಬರುವಂಥ ವ್ಯವಸ್ಥೆ ನಮ್ಮ ಸ್ಕೂಲಿಗಿಲ್ಲ. ಮಕ್ಕಳು ತುಂಬ ಸೇಫ್ಟಿ ಅಂತ ನಮ್ಮ ಪಾಲಕರೇ ನಮಗೆ ಹೇಳಿದ್ದಾರೆ. ಒಟ್ಟಾರೆ ಭದ್ರತೆಯಿಂದ ಕೂಡಿರ್ತಕ್ಕಂಥ ನಿಮ್ಮ ಸ್ಕೂಲು 100% ಸರ್. ಆ ಮಕ್ಕಳ ಭದ್ರತೆನೇ, ಮಕ್ಕಳ ಆರೋಗ್ಯ ಮತ್ತು ಅವರ ಸಂರಕ್ಷಣೆ ನಮ್ಮ ಆದ್ಯ ಕರ್ತವ್ಯ ಅಂತ ತಿಳ್ಕೊಂಡು ನಾವು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಶಾಲೆಯಲ್ಲಿ ಯಾವ ಭಾಷೆಗೆ ಹೆಚ್ಚಿಗೆ ಒತ್ತು ಕೊಟ್ಟು ಮಕ್ಕಳಲ್ಲಿ ಜ್ಞಾನ ಬೆಳೆಸ್ತಾ ಇದ್ದಾರೆ? ಸರ್, ಹೆಚ್ಚು ಕಲಿಸುವಾಗ ಪಾಠ್ಯ ಪುಸ್ತಕವನ್ನು ಇಂಗ್ಲಿಷ್ ಮೀಡಿಯಂ ಕಲಿಸ್ತೀವಿ. ಮಾತಾಡುವುದನ್ನು ಮಾತ್ರ ನಾವು ಮಾತೃಭಾಷೆಯನ್ನು ಬಿಟ್ಟಿಲ್ಲ. ಮಾತೃಭಾಷೆ ಎಷ್ಟು ಭದ್ರವಾಗಿರ್ತದೋ ಅಷ್ಟು ಮಕ್ಕಳ ಒಂದು ಆತ್ಮಬಲ ಜಾಸ್ತಿ ಆಗತ್ತಂತ ನಮ್ಮ ಹಿಂದಿನ ಶಿಕ್ಷಕರು ನನಗೆ ಕಲಿಸಿದಂಥ ಒಂದು ಪಾಠ. ಅದನ್ನೇ ನಾವು ಮುಂದುವರಿಸ್ತೀವಿ. ಯಾಕೆ ಇಂಗ್ಲಿಷ್ ಮೀಡಿಯಂ ನಾವು ಸ್ಟಾರ್ಟ್ ಮಾಡಿದ್ನಿಲ್ಲ ಅಂತಂದರೆ, ನನಗೆ ಒಂದು ಸ್ವಂತ ನಮ್ಮ ಮನೆಯಲ್ಲಿ ನನ್ನ ಮಗಳಿಗೆ ಒಂದು PUC ಮುಗಿದ ಮೇಲೆ ಒಂದು ಇಂಟರ್ವ್ಯೂ ಕರ್ಕೊಂಡು ಹೋಗಿದ್ದೆ ನಾನು, SSE ಅಂತ. ಅಲ್ಲಿ 4ನೇ ರೌಂಡ್ ಪಾಸ್ ಆಗಿ 5ನೇ ರೌಂಡಿಗೆ ಪಾಸ್ ಆಗುವಾಗ ನಮ್ಮ ಮಗ ಫೇಲ್ ಆದ. ಅವಾಗ ನನಗೆ ಫೀಲಿಂಗ್ ಬಂತು, ಹಳ್ಳಿಯಿಂದ ಕಲಿತಂಥ ಕನ್ನಡ ಮೀಡಿಯಂ ಹುಡುಗರು ಇಂಥ ಕಾಂಪಿಟೇಷನ್ ಯುಗದಲ್ಲಿ ಮಕ್ಕಳು ಪಾಸ್ ಆಗಬೇಕಂತ, ಅದಕ್ಕೋಸ್ಕರ ನಾವು ಏನಾದರೂ ಒಂದು ಸಮಾಜಕ್ಕೆ ಅಥವಾ ನಮ್ಮ ಏರಿಯಾಕ್ಕೆ ಒಂದು ಕೊಡಬೇಕು ಅಂತ ತಿಳ್ಕೊಂಡು ನಾನು ಸಿಟಿಯಲ್ಲಿ ವಾಸ ಮಾಡ್ತಿದ್ರು ಸರ್. ನಮ್ಮ ಗ್ರಾಮಕ್ಕೆ ಬಂದು ನಾನು ಒಂದು ಶಾಲೆ ತೆಗೆದು ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಿದ್ದು. ಮುಂದೆ ಕಾಂಪಿಟೇಷನ್ದಲ್ಲಿ PUC ಸೈನ್ಸಿಗೆ ಹೋದಾಗ, ಇಂಜಿನಿಯರಿಂಗ್ ಹೋದಾಗ ಅದು ಬೇಸಿಕಲಿ ಇಂಗ್ಲೀಷ್ ಅವರಿಗೆ ಹೆಲ್ಪ್ ಆಗ್ತಂತ ಉದ್ದೇಶಿಸಿಕೊಂಡು ನಿಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂಗೆ ಹುಡುಗರು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರ ಅಥವಾ ಹೇಗೆ? ಚೆನ್ನಾಗಿ ಮಾಡ್ತಾರೆ ಸರ್. ಆ್ಯಕ್ಚುಲಿ ನಮ್ಮ ಹೆಡ್ ಮಾಸ್ಟರ್ ನಮ್ಮ ಮಾಂತಿ ಸರ್ ಇದ್ದಾರಲ್ಲ, ಅವರು ಪ್ಯೂರ್ಲಿ ಇಂಗ್ಲೀಷನ್ನು ಟೀಚ್ ಮಾಡ್ತಾರೆ. ಗ್ರಾಮ್ಯಾಟಿಕಲ್ ಮತ್ತು ಎಲ್ಲ ಪಾಠಗಳನ್ನು ಇಂಗ್ಲೀಷ್ನಲ್ಲೇ ಮಾಡ್ತಾರೆ. ಹೆಚ್ಚು ಕಮ್ಯುನಿಕೇಶನ್ ಇಂಗ್ಲೀಷ್ನಲ್ಲಿದೆ. ಎಲ್ಲಿ ಇಂಡೋರಲ್ಲಿ, ಔಟ್ಡೋರಲ್ಲಿ ಮಾತೃಭಾಷೆಯನ್ನೇ ಹೆಚ್ಚಾಗಿ ಉಪಯೋಗ ಮಾಡ್ತಾರೆ. ಈ ಇಂಗ್ಲಿಷ್ ಮೀಡಿಯಂ ಜಾಸ್ತಿ ಒತ್ತು ಕೊಟ್ಟು ಹೇಳ್ತಂತಾರಲ್ಲ, ಶಿಕ್ಷಕರ ಇಲ್ಲೇ ಲೋಕಲ್ ಆಗಿ ಇದು ಮಾಡಿದ್ರೆ ಅಥವಾ ಬೇರೆಯಿಂದ ಏನಾದರೂ ಶಿಕ್ಷಕರ ವ್ಯವಸ್ಥೆ ಮಾಡಿದ್ರೆ? ಸರ್, ನಮ್ಮಲ್ಲಿ ಕುಮಟಾದವರು ಒಂದು 2 ಜನ ಬಂದಿದ್ದಾರೆ. ಉಳಿದವರು 6-7 ಜನ ನಮ್ಮ ಇಲ್ಲಿ ಲೋಕಲ್ಲೇ ತಗೊಂಡಿದ್ದೀವಿ. ಎಲ್ಲರೂ ಗ್ರಾಜುಯೇಷನ್. ಪ್ರತ್ಯೇಕವಾದ ಹುಡುಗರಿಗೆ ಕ್ಲಾಸ್ ವೈಸ್ ಬುಕ್ ವೈಸ್ ಅಷ್ಟೇ ಹೇಳ್ತಾರೆ ಅಥವಾ ಮತ್ತೇನೋ ಪ್ರತ್ಯೇಕವಾದ ಕ್ಲಾಸ್ ಹಾಕಿ ಅವ್ರಿಗೆ ಬೇರೆ ರೀತಿ ಏನಾದ್ರು ಎಜುಕೇಶನ್ ಬಗ್ಗೆ ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ತಮ್ಮಲ್ಲಿ ಏನಾದರೂ ವಿಚಾರಗಳಿದೆ? ಸರ್, ನಮ್ಮ ಸ್ಕೂಲ್ ಇರೋದು ಹಳ್ಳಿಯ ವಾತಾವರಣದಲ್ಲಿ. ಹಳ್ಳಿಯ ವಾತಾವರಣದಲ್ಲಿ ಪಾಲಕರು ಎಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ನವೋದಯ, ಆಮೇಲೆ ಸೈನಿಕ್ ಸ್ಕೂಲು, ಇನ್ನಿತರ ಕಾಂಪಿಟೇಷನ್ ಸ್ಕೂಲಿಗೆ ಹೋಗಬೇಕು, ರೆಸಿಡೆಂಟ್ ಸ್ಕೂಲಿಗೆ ಅಂತ ಆಸೆ ಇರ್ತದೆ. ಅಂಥ ಒಂದು ಮಕ್ಕಳಿಗೆ ಸ್ವಪ್ರೇರಣೆಯಿಂದ ಯಾವುದೇ ಒಂದು ಫೀ ವಸೂಲಿ ಮಾಡಲಾರದೆ, ಅವರಿಂದ ಒತ್ತಡ ಹಾಕಲಾರದೆ, ನಮ್ಮದೇ ಆದಂಥ ಒಂದು ಕ್ಲಾಸ್ 5ನೇ ಕ್ಲಾಸಿಗೆ ಬಂದವರನ್ನು ಸಪ್ರೇಟ್ ಆಗಿ ಕೋಚಿಂಗ್ ಕ್ಲಾಸನ್ನು ನಮ್ಮ 3 ಜನ ಟೀಚರ್ಸು ಅದನ್ನು ಮೇಂಟೈನ್ ಮಾಡ್ತಾರೆ. ಆಲ್ರೆಡಿ ಈ ಸಾರಿ ನಾವು ಒಂದು 5-6 ಜನ ಮಕ್ಕಳು ನಮ್ಮಲ್ಲಿ ನವೋದಯ ಕೋಚಿ ಅಥವಾ ಯಾವುದಕ್ಕೂ ಒಂದು ಸೆಲೆಕ್ಷನ್ ಆಗ್ತಾರೆ ಅಂತ ಭರವಸೆನ ಇಟ್ಕೊಂಡಿದ್ದೀನಿ. ಮತ್ತು ಸರ್, ಈಗ ಮಕ್ಕಳ ಬೇರೆ ಬೇರೆ ಹಳ್ಳಿಯಿಂದ ಬರ್ತಾರ, ಅವರಿಗೆ ಬಸ್ಗಳಲ್ಲಿರ್ತಕ್ಕಂಥ ಸಂರಕ್ಷಣೆ ಏನೇ ನಿಮ್ಮಿಂದ? ಖಂಡಿತ ಸರ್. ಡ್ರೈವರ್ ತುಂಬ ಚೆನ್ನಾಗಿದ್ದಾರೆ. 4 ವರ್ಷ 5 ವರ್ಷ ಆಯಿತು, ಒಬ್ಬರೇ ಇದ್ರೆ ನಾವು ಚೇಂಜ್ ಮಾಡಿಲ್ಲ. ಆಮೇಲೆ ಆಯಾಗಳಂತಂದ್ರೆ ನಮ್ಮ ತಾಯಿ ಸಮಾನ. ಅಂಥ ಒಂದು ಅವರ ತಮ್ಮ ಮಕ್ಕಳನ್ನು ಹೇಗೆ ಅವರು ಸಂರಕ್ಷಣೆ ಮಾಡ್ತಾರೋ ಅದೇ ರೀತಿಯಾಗಿ ಮಕ್ಕಳನ್ನು ಹತ್ತಿಸುವಂತ ಹಿಡ್ಕೊಂಡು ಇಳಿಸುವವರೆಗೂ ಅವರು ಡೋರಲ್ಲಿ ನಿಂತ್ಕೊಂಡಿರ್ತಾರೆ. ಮಕ್ಕಳನ್ನು ಇಳಿಸಿ ತಮ್ಮ ಮನೆಗೆ ಹೋಗ್ತಾರೆ. ಲಾಸ್ಟ್ ಎಂಡ್ ಆಫ್ ದಿ ಪಾಯಿಂಟಿಗೆ ನಾವು ಬಸ್ಸನ್ನು ಅಲ್ಲಿ ನಾವು ಶೆಲ್ಟ್ ಮಾಡ್ತೇವೆ ಸರ್. ಇನ್ನು ಸಂಸ್ಥೆ ಸಂಸ್ಥಾಪಕರು ಆದ RB ಚಿಕ್ಕೂರ ಅವರು 2018ರಲ್ಲಿ ಅಪ್ಪಾಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನ ಪ್ರಾರಂಭಿಸಿದ್ರು. ಈ ಶಾಲೆ ಈಗ 5ನೇ ತರಗತಿಯವರೆಗೆ ಇದ್ದು ಮಕ್ಕಳ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನುಕೂಲವಾಗುವ ಸಲುವಾಗಿ 10ನೇ ತರಗತಿವರೆಗೆ ಮುಂದುವರಿಸುವ ಇಚ್ಛೆಯನ್ನ ಮಾಧ್ಯಮದ ಮೂಲಕ ವ್ಯಕ್ತಪಡಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ
ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.